ಈ ವಿಡಿಯೋ ಏನೆಂದರೆ ವಿವಿಧ ರೀತಿಯಲ್ಲಿ ತೆಂಗಿನ ಮರ ಹೇಗೆ ಹತ್ತುವುದು ಅಂತ ಗೈಸ್. ಒಬ್ಬೊಬ್ರು ಒಂದೊಂದು ಥರ ಮರ ಹತ್ತುತ್ತಾರೆ, ಮತ್ತು ಅದರಲ್ಲಿ ಯಾವ ಸೇಫಾಗಿ ಮತ್ತು ಸ್ಪೀಡಾಗಿ ನಮಗೆ ಈಸಿಯಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಗೈಸ್. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಾಲರಾಜ್. ನೋಡ್ತಾ ಇದ್ದಾರೆ ಕೋಕೋನಟ್ ಬಾಲ ಯೂಟ್ಯೂಬ್ ಚಾನಲ್. ಈ ಚಾನಲ್ನಲ್ಲಿ ಎಳ್ನೀರು ಮತ್ತು ಎಳ್ನೀರು ಮರ, ಎಳ್ನೀರು ಹೇಗೆ ಇಳಿಸೋದು ಅಂತ ವೀಡಿಯೋಗಳು ಮಾಡ್ತೀನಿ ಗೈಸ್. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗೈಸ್. ಗೈಸ್, ಇವಾಗ ಮೊದಲನೇ ವಿಧಾನ ಯಾವುದಂದರೆ ಕೈಗೆ ಮತ್ತು ಕಾಲಿಗೆ ಏನು ಆಗದಿರಾ ಹಂಗೆ ಮರ ಹತ್ತೋದು ಗೈಸ್. ಇದನ್ನು ನೀವು ಎಲ್ಲ ಕಡೆನೂ ನೋಡಿರ್ತೀರ, ಹಂಗೆ ಹತ್ತುತ್ತಾ ಇರ್ತಾರೆ. ಮತ್ತು ಇದು ಹೇಗೆ ಹತ್ತೋದಂತ ಇವಾಗ ನಾನು ತೋರಿಸ್ತೀನಿ ನೋಡಿ ಗೈಸ್. ಈ ಥರ ಕಾಲಿಗೆ ಮತ್ತು ಕೈಗೆ ಏನು ಆಗದಿರ ಹಂಗೆ ಮರ ಹತ್ತೋದು ಗೈಸ್. ಇದು ಮೊದಲನೇ ವಿಧಾನ. ಈ ಥರ ವಿಧಾನ ನಂಗೆ ಬರೋದಿಲ್ಲ ಗೈಸ್, ಮರ ಹತ್ತೋದು ತುಂಬ ಕಷ್ಟ. ಮತ್ತು ಇದು ನಂಗೆ ಫಸ್ಟ್ ಬರ್ತಾಯಿತ್ತು, ಈ ಥರ ಹಂಗೆ ಹತ್ತಾ ಇದೆ ಗೈಸ್. ಇವಾಗ ಇದು ಹತ್ತಕ್ಕೆ ಬರಲ್ಲ ನನಗೂ, ಸೇಫು ಅಲ್ಲ ಗೈಸ್, ಫುಲ್ಲು ಮರ ಜಾರ್ತಾ ಇರುತ್ತೆ. ಇವಾಗ ಇನ್ನೊಂದು ವಿಧಾನ ಗೈಸ್, ಎರಡನೇ ವಿಧಾನ. ಅದರಲ್ಲಿ ನಮ್ಗೆ ಒಂದೇ ಒಂದು ಕಾಲಿಗೆ ಹಾಕೋಲು ಹಗ್ಗ ಬೇಕು, ಅದನ್ನು ನಾವು ಬಂದೆ ಅಂತ ಕರಿತೀವಿ. ಅದಿದೆ ಗೈಸ್. ಇದನ್ನು ಹೇಗೆ ಮಾಡೋದಂತ ಶಾರ್ಟ್ ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ, ನೀವು ಬೇಕಾದಾಗ ನೋಡಿರಿ ಗೈಸ್ ನನ್ನ ಚಾನಲ್ ತೆಗೆದ್ಬಿಟ್ಟು. ಇವಾಗ ಇದು ಸ್ವಲ್ಪ ಲೆವೆಲ್ ಇನ್ಕ್ರೀಸ್ ಆದಂಗೆ ಗೈಸ್. ಇದರಲ್ಲಿ ನಾವು ಯಾವ ಥರ ಮರ ಹತ್ತೋದಂತ ಇವಾಗ ನಾನು ಇದರಲ್ಲಿ ತೋರಿಸ್ತೀನಿ. ಈ ಥರ ಕಾಲಿಗೆ ಹಾಕ್ಕೊಬೇಕು ಗೈಸ್ ಫಸ್ಟು. ಮತ್ತು ಫುಲ್ಲು ಕಾಲ್ ಮೇಲೆ ಮಾತ್ರ ಪ್ರೆಷರ್ ಬೀಳುತ್ತೆ ಗೈಸ್ ಇದರಲ್ಲಿ. ಇದು ಮತ್ತು ಇದು ಫುಲ್ಲು ಸೇಫಾಗಿರುತ್ತೆ. ಈ ಥರ ಹತ್ತೋದು ಗೈಸ್ ಎರಡನೇ ವಿಧಾನ. ಫುಲ್ ಕಾಲ್ ಮೇಲೆ ಮಾತ್ರ ಪ್ರೆಷರ್ ಇರುತ್ತೆ ಗೈಸ್, ಇಲ್ಲಿ ಮಾತ್ರ ಎಲ್ಲ ಇರುತ್ತೆ, ಕೈಯಾಗಿ ಮಾತ್ರ ಇಲ್ಲಿ ಮೇಲೆ ಇಕ್ಕೊಬೇಕು ಅಷ್ಟೇ ಗೈಸ್. ಇದೇನಂದರೆ ನಮ್ಮ ಎದೆ ಭಾಗಕ್ಕೆ ಟಚ್ ಆಗ್ತಾ ಇರುತ್ತೆ ಗೈಸ್ ಈ ಥರ ಹತ್ತೋದು. ಇಲ್ಲಿ ಗಾಯ ಕೂಡ ಆಗ್ತಾ ಇರುತ್ತೆ ಗೈಸ್ ಜಾಸ್ತಿ ಈ ಥರ ಹತ್ತಿದ್ರೆ. ಈ ಥರ ಹೃದಯ ಭಾಗಕ್ಕೆ ಟಚ್ ಮಾಡ್ಕೊಂಡು ಹತ್ತೈದು ಈ ಥರ ಶರ್ಟುಗಳು ಅರ್ಧೋಗುತ್ತೆ ಈ ಕಡೆ. ನಾನು ಫಸ್ಟ್ ಹಂಗೆ ಹತ್ತುತ್ತಾ ಇದ್ದು ಗೈಸ್, ಫಸ್ಟಾಗ ಮರ ಹತ್ತಿರ ಬಂದಾಗ. ಇವಾಗ ಮೂರನೇ ವಿಧಾನ ಗೈಸ್. ಮೂರನೇ ವಿಧಾನ ಹೆಂಗೆ ಅಂದರೆ, ಇವಾಗೂ ನಮ್ಗೆ ಕಾಲ್ಗೆ ಹಾಕೋ ಬಂದೇ ಬೇಕು, ಇದೊಂದು ಸಾಕು. ಆದರೆ ಇದರಲ್ಲಿ ಏನಂತ ಆಗುತ್ತಂದರೆ ಎದೆ ಭಾಗ ಟಚ್ ಆಗಲ್ಲ ಗೈಸ್, ಕೈಯಾಗಿ ಮಾತ್ರ ಹಂಗೆ ಹತ್ತುತ್ತೀವಿ. ಇದನ್ನು ಸ್ವಲ್ಪ ಲೆವೆಲ್ ಇನ್ಕ್ರೀಸ್ ಆದಂಗೆ. ಇವಾಗ ಬನ್ನಿ ನಾನು ತೋರಿಸ್ತೀನಿ ಹೇಗೆ ಹತ್ತೋದಂತ. ಇದು ಕಾಲ್ಗೆ ಹಾಕ್ಕೊಬೇಕು ಅಷ್ಟೇ ಗೈಸ್. ಇದು ಎದೆ ಭಾಗ ಮಾತ್ರ ಇವಾಗ ಇಲ್ಲಿ ಟಚ್ ಆಗಲ್ಲ, ಕೈಯಾಗಿ ಮಾತ್ರ ಹಿಂಗೆ ಹತ್ತೋದು. ಇದು ಇವಾಗ ಇಲ್ಲಿ ಹತ್ತಿರೋ ಕೈಯಾಗಿ ಮಾತ್ರ ಹತ್ತೋದು, ಎದೆಗೆ ಏನಾಗಲ್ಲ ಗೈಸ್. ಫುಲ್ ಸೇಫಾಗಿರುತ್ತೆ. ಮತ್ತು ಗ್ರಿಪ್ಪು ಇದ್ರ ಕಾಲ್ಗೆ ಹಾಕೊಂಡು ಹಗ್ಗದಿಂದ ಗ್ರಿಪ್ ಫುಲ್ಲು ಸಿಗುತ್ತೆ ಕಾಲಾಗ. ನಾವು ಕೈಯಾಗಿ ಮಾತ್ರ ಹಿಂಗೆ ಹೋಗ್ಬೋದು ಗೈಸ್ ಮೇಲಕ್ಕೆ ಅಷ್ಟೇ ಗೈಸ್. ಕೈಯಾಗ ಹಂಗೆ ತರ ಇಳಿಯೋದು ಹಂಗೆ. ಈ ವಿಧಾನದಲ್ಲಿ ಏನಂದರೆ ಗೈಸ್, ಫುಲ್ಲು ಎದೆಗೆ ಟಚ್ ಆಗಲ್ಲ ಮತ್ತು ಕೈಯಾಗೆ ಹತ್ತೋದು, ಸ್ಪೀಡಾಗೂ ಹತ್ಬೋದು ಗೈಸ್. ಇದರಲ್ಲಿ ಫುಲ್ ಸೇಫ್ ಇರುತ್ತೆ. ಇವಾಗ ನಾಲ್ಕನೇ ವಿಧಾನ ಗೈಸ್. ನಾಲ್ಕನೇ ವಿಧಾನದಲ್ಲಿ ಕಾಲಿಗೆ ಹಾಕೊಳ್ಳೋ ಹಗ್ಗನೂ ಬರುತ್ತೆ ಮತ್ತು ಇನ್ನೊಂದು ಎಕ್ಸ್ಟ್ರಾ ಬರುತ್ತೆ ಗೈಸ್, ಅದೇ ಇದು ಕೈಗೆ ಹಾಕೊಳ್ಳುವ ಹಗ್ಗ. ಇದಕ್ಕೆ ಏನಂದರೆ ಇದು ಬಂದ್ಬಿಟ್ಟು ಕಾಲಾಗಿ ಗ್ರಿಪ್ ಸಿಗುತ್ತೆ ಗೈಸ್, ಮತ್ತು ಇದೇನಂದರೆ ಕೈಯಾಗಿ ಫುಲ್ ಗ್ರಿಪ್ ಸಿಗುತ್ತೆ ಗೈಸ್. ಇನ್ನೂ ಸೇಫ್ ಆಗಿರುತ್ತೆ ನಾವು ಮರ ಹತ್ತುವಾಗ. ಇವಾಗ ಬನ್ನಿ, ಇವಾಗ ಇದರಿಂದ ಯೂಸ್ ಮಾಡ್ಕೊಂಡು ಯಾವ ಥರ ಮರ ಹತ್ತೋದಂತ ನಾನು ತೋರಿಸ್ತೀನಿ ಇವಾಗ. ನೋಡಿ ಗೈಸ್, ಇದು ಎತ್ಕೊಂಡು ಈ ಥರ ಕೈಗೆ ಹಾಕೊಳೋದು ಗೈಸ್. ಬೆಸ್ಟು ಈ ಥರ ಹಾಕ್ಕೊಂಡು ಹಿಂಗೆ ಹತ್ತೋದು ಗೈಸ್. ಇಷ್ಟೇ ಗೈಸ್. ಇವಾಗ ಈ ಥರ ಯೂಸ್ ಮಾಡ್ಕೊಂಡು ಹತ್ತೋದು. ಇದು ಕೈಗೆ ಹಾಕೊಂಡು ಹಗ್ಗ. ಇದರಿಂದ ಬಂದ್ಬಿಟ್ಟು ನಮಗೆ ಕೈಯಾಗಿ ಫುಲ್ ಗ್ರಿಪ್ ಸಿಗುತ್ತೆ. ಮತ್ತು ಇದು ಯಾವಾಗ ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ ಮಳೆ ಬಿದ್ದಾಗ ಮರ ತ್ಯಾಮಾಗಿರುತ್ತೆ ಗೈಸ್. ತ್ಯಾಮಾಗಿರುವಾಗ ಈ ಥರ ಹಾಕೋದ್ರಿಂದ ಫುಲ್ಲು ಇಲ್ಲಿ ಕೈಯಾಗೂ ಗ್ರಿಪ್ ಸಿಗುತ್ತೆ ಮತ್ತು ಕಾಲಾಗೂ ಗ್ರಿಪ್ ಸಿಗುತ್ತೆ ಗೈಸ್. ಇಷ್ಟು ವಿಧಾನಗಳನ್ನ ಯೂಸ್ ಮಾಡ್ಕೊಂಡು ನಾವು ಮರ ಹತ್ತಿದ್ದೀವಿ ಗೈಸ್.
ಮತ್ತು ಇನ್ನು ಇದು ಬೇರೆಯವ್ರು ಬಂದ್ಬಿಟ್ಟು ಮಿಷಿನ್ಗಳು ಯೂಸ್ ಮಾಡ್ತಾರೆ ಗೈಸ್, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಮರ ಹತ್ತುತ್ತಾರೆ. ಬಟ್ ನಾವು ಬಂದ್ಬಿಟ್ಟು ಈ 4 ವಿಧಾನ ಮಾತ್ರ ಯೂಸ್ ಮಾಡ್ಕೊಂಡು ಮರ ಹತ್ತುತ್ತೀವಿ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಆಗಿ ಗೈಸ್. ಮತ್ತು ಇಲ್ಲಿ ತನಕ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗೈಸ್. ಮತ್ತು ಇದರಲ್ಲಿ ನಾವು ಯಾವ ಸೇಫಾಗಿರುತ್ತೆ ಅಂತ ಇವಾಗ ತೋರಿಸ್ತೀನಿ ಗೈಸ್. ಸೇಫಾಗಿ ಮತ್ತು ಸ್ಪೀಡಾಗಿ ಯಾವುದು ಬೇಗ ಹತ್ಬೋದು ಅಂತ. ಇವಾಗ ಮೊದಲನೇ ವಿಧಾನ ಗೈಸ್. ಮೊದಲನೇ ವಿಧಾನ ಏನಂದರೆ ಕೈಗೆ ಮತ್ತು ಕಾಲಿಗೆ ಏನೋ ಆಗದಿರ ಹಂಗೆ ಹತ್ತೋದು. ಇದು ಫಸ್ಟ್ ಆಫ್ ಆಲ್ ಸೇಫ್ಟಿ ಏನೇ ಅಲ್ಲ ಗೈಸ್, ಯಾಕಂದರೆ ಹಂಗೆ ಮರ ಹತ್ತೋದು ಈ ಥರ. ಹಂಗೆ ಕರೆಕ್ಟಾಗಿ ಬರೋಲ್ಲ ಗೈಸ್. ಫ್ರೆಶ್ ಹತ್ತೈತೆ ನೋಡಿ ಗೈಸ್. ಹತ್ತುತ್ತಾ ಇದ್ರೆ ಫುಲ್ಲು ಕಾಲು ಯಾವ ಥರ ಜಾರ್ತೈತಂತ. ಮತ್ತು ಕೈಯಾಗ ಗಟ್ಟಿಯಾಗಿ ಇಕ್ಕೊಬೇಕು. ಏನೋ ಸ್ವಲ್ಪ ವ್ಯತ್ಯಾಸ ಆದ್ರೂ ಹಂಗೆ ಕೆಳಗಡೆ ಬಿದ್ದೋಗ್ತೀವಿ ಗೈಸ್. ಕೆಳಗಡೆ ಬಿದ್ದು ಕಾಲು ಕೈ ಹೋಗುತ್ತೆ. ಅದಕ್ಕೆ ಇದು ಫಸ್ಟ್ ಆಫ್ ಆಲ್ ಸೇಫ್ಟಿನೇ ಅಲ್ಲ ಗೈಸ್. ಅದಕ್ಕೆ ಯಾವತ್ತೂ ಈ ಥರ ಮರ ಹತ್ತಬೇಡಿ, ನೋಡ್ಕೊಂಡತ್ತಿ ಗೈಸ್. ಈ ಥರ ಸೇಫೇ ಅಲ್ಲ ಫಸ್ಟ್ನೇ ವಿಧಾನ. ಮತ್ತು ಸೆಕೆಂಡ್ನೇ ವಿಧಾನ ಗೈಸ್. ಸೆಕೆಂಡ್ನೇ ವಿಧಾನ ಬಂದ್ಬಿಟ್ಟು ಕಾಲಿಗೆ ಈ ಥರ ಹಗ್ಗ ಹಾಕ್ಕೊಂಡು ಹತ್ತೋದು. ಫಸ್ಟ್ ಹಾಕೋಣ ಇವಾಗ ನಾವು ಈಗ ಹಂಗೆ ಹಾಕ್ಕೊಂಡು ಮರ ಹತ್ತೋದು ಗೈಸ್. ಇದು ಸೇಫೇ, ಬಟ್ ನಾವು ಹಿಂಗೆ ಎದೆ ಟಚ್ ಮಾಡಬಾರ್ದು ಗೈಸ್. ಎದೆ ಟಚ್ ಮಾಡಿದ್ರೆ ಫುಲ್ ಇಲ್ಲಿ ನೋವು ಬರ್ತಾ ಇರುತ್ತೆ. ಅದಕ್ಕೆ ಇದು ಸೇಫ್ ಅಲ್ಲ ಗೈಸ್. ಈ ಥರ ಹತ್ಬೋದು, ಆದರೆ ಜಾಸ್ತಿ ಮರ ಹತ್ತಕ್ಕಾಗಲ್ಲ. ಜಾಸ್ತಿ ಮರ ಹತ್ತಿದ್ರೆ ಎದೆ ನೋವು ಬಂದುಬಿಡುತ್ತೆ ಚೆಸ್ಟ್ ಹತ್ರ. ತಿರ್ಗಾ ಮತ್ತೆ ಇಲ್ಲಿ ಗಾಯ ಏನೋ ಹುಣ್ಣುಗಳ ಥರ ಆಗಿಬಿಡುತ್ತೆ. ತಿರ್ಗಾ ಶರ್ಟು ಹೊರದೋಗುತ್ತೆ ಗೈಸ್ ಚೆಸ್ಟ್ ಮೇಲೆ. ಅದಕ್ಕೆ ಇದು ಸೇಫ್ ಅಲ್ಲ ಗೈಸ್. ಮತ್ತು ಯಾವುದೋ 1-2 ಮರ ಮಾತ್ರ ಹತ್ಬೋದು ಇದರಿಂದ, ಜಾಸ್ತಿ ಮರ ಹತ್ತಕ್ಕಾಗಲ್ಲ. ಇವಾಗ ಮೂರನೇ ವಿಧಾನ ಗೈಸ್. ಮೂರನೇ ವಿಧಾನ ಬಂದ್ಬಿಟ್ಟು ಕಾಲಿಗೆ ಹಗ್ಗ ಹಾಕ್ಕೊಂಡು ಹತ್ತೋದು, ಮತ್ತು ಎದೆ ಟಚ್ ಆಗದಿರ ಇರೋದು. ಇದು ಸೇಫ್ ಗೈಸ್, ಯಾಕಂದರೆ ಇಲ್ಲಿ ನಾವು ಕಾಲಾಗ ಮತ್ತು ಕೈಯಾಗ ಮಾತ್ರ ಇರುತ್ತೆ ಪ್ರೆಷರು. ಮತ್ತು ಕಾಲಾಗ ಗ್ರಿಪ್ ಸಿಗುತ್ತೆ, ಎದೆ ಭಾಗನೂ ಟಚ್ ಆಗಲ್ಲ, ಚೆಸ್ಟು ಏನು ನೋವು ಬರೋಲ್ಲ ಗೈಸ್. ಕೈಯಾಗ ಮಾತ್ರ ಇರುತ್ತೆ ಎಲ್ಲ. ನಾವು ಸ್ಪೀಡಾಗಿ ಹತ್ಬೋದು, ಸೇಫಾಗಿರುತ್ತೆ ಗೈಸ್. ಇದು ಜಾಸ್ತಿ ಜನ ಇದೇ ಯೂಸ್ ಮಾಡೋದು ಗೈಸ್ ಟೆಕ್ನಿಕು ಹತ್ತೋದ್ರಲ್ಲಿ. ಈ ಸ್ಪೀಡಾಗಿ ಹತ್ಬೇಕು, ಸೇಫಾಗಿರುತ್ತೆ ಇದು. 4ನೇ ವಿಧಾನ ಗೈಸ್. 4ನೇ ವಿಧಾನ ಬಂದ್ಬಿಟ್ಟು ಕೈಗೆ ಹಗ್ಗ ಯೂಸ್ ಮಾಡೋದು, ಮತ್ತು ಕಾಲಿಗೆ ಕೂಡ ಯೂಸ್ ಮಾಡೋದು. ನೋಡಿ ಗೈಸ್, ಇವಾಗ ಕಾಲಾಗೂ ಗ್ರಿಪ್ ಸಿಕ್ತು ನಮಗೆ ಫಸ್ಟು. ನೋಡಿ ಗೈಸ್, ಕಾಲಾಗೂ ಸಿಕ್ತು ಗ್ರಿಪ್ ಇವಾಗ. ಮತ್ತು ಕೈಗೆ ಇವಾಗ ಫುಲ್ ಬಾಡಿ ಸೇಫ್ ಆಗೈತೆ ಗೈಸ್. ಫುಲ್ ಗ್ರಿಪ್ ಸಿಕ್ಕೈತೆ. ನಾವು ಸೇಫಾಗಿ ಈ ಥರ ಮರ ಹತ್ಬೋದು ಗೈಸ್. ನಾನು ನೋಡ್ದಂಗೆ ಇದು ಯೂಸ್ ಮಾಡಿರೋದು ನೋಡಿದ್ದೀನಿ ಗೈಸ್ ಜಾಸ್ತಿ ಜನ, ಮತ್ತು ಇದು ಯೂಸ್ ಮಾಡಿದಿರೋ ಹಂಗೆ ಹತ್ತಿರೋದು ನೋಡಿದ್ದೀನಿ. ಇದು ಈ ಕೈಗೆ ಹಾಕೋ ಹಗ್ಗ ಬಂದ್ಬಿಟ್ಟು ಯಾವ ಥರ ಯೂಸ್ ಮಾಡಿರೋ ನೋಡಿದ್ದೀನಿ ಜಾಸ್ತಿ. ಯಾವಾಗ ಯೂಸ್ ಮಾಡ್ತಾರಂದರೆ ಮಳೆ ಬಿದ್ದಾಗ ಫುಲ್ಲು ತ್ಯಾಮಾಗಿರುತ್ತೆ ಗೈಸ್ ಮರ ಫುಲ್ಲು. ಅವಾಗ ಬಂದ್ಬಿಟ್ಟು ಕೈಗೆ ಕೂಡ ಗ್ರಿಪ್ ಸಿಗಬೇಕಂತ ಹಿಂಗೆ ಹಾಕ್ಕೊಂತಾರೆ ಗಟ್ಟಿಯಾಗಿ ಫುಲ್ಲು. ಇವಾಗ ಇಲ್ಲಿ ಕೈಯಾಗ ಗ್ರಿಪ್ ಸಿಗುತ್ತೆ ನಮ್ಗೆ, ಸೇಫಾಗಿರುತ್ತೆ ತ್ಯಾಮಾಗಿರುವಾಗ. ಅವಾಗ ಮರ ಹತ್ಬೋದು ಗೈಸ್. ಮತ್ತು ಸ್ಪೀಡಾಗೂ ಹತ್ಬೋದು. ಇವಾಗ ಯಾವ ವಿಧಾನ ಅಂದರೆ 3-4 ಗೈಸ್. ಯಾಕಂದರೆ ಫಸ್ಟ್ 2 ವಿಧಾನ ಬಂದ್ಬಿಟ್ಟು ಸೇಫಾಗಿರಲ್ಲ, ಮತ್ತು ಏನು ಎದೆ ಟಚ್ ಆಗ್ತಾ ಇರುತ್ತೆ. ಮತ್ತು ಫಸ್ಟ್ನೇ ವಿಧಾನ ಬಿಟ್ಟಾಗಿ ಗೈಸ್, ಅದು ಯಾಕಂದರೆ ಸೇಫೇ ಅಲ್ಲ, ಫುಲ್ಲು ಜಾರ್ತಾ ಇರುತ್ತೆ ಈ ಥರ ಕಾಲಿಕ್ಕ ಅಷ್ಟಕ್ಕೆ. ಮತ್ತು ಕೈಯಾಗ ಗಟ್ಟಿಯಾಗಿ ಇಕ್ಕೊಬೇಕು. ನಾವು ಆ ಥರ ಯೂಸ್ ಮಾಡೋಕ್ಕಾಗಲ್ಲ. ನಮ್ಮ ಫಸ್ಟ್ ಹಂಗೆ ಹತ್ತುತ್ತಾ ಇದೆ ಗೈಸ್. ಫಸ್ಟ್ನೇ ವಿಧಾನ ಬಂದ್ಬಿಟ್ಟು ಕಾಲಿಗೆ ಮತ್ತು ಕೈಗೆ ಹಾಕ್ಕೊಂಡಿರೋ ಊರಾಗ ನಮ್ಮ ಮರ ಇತ್ತು, ಅವಾಗ ಹತ್ತುತ್ತಾ ಇದ್ದೆ. ಅವಾಗ ಪ್ಯಾಂಟು ಏನು ಹಾಕ್ಕೊಂಡಿದ್ರು ಅರ್ಧೋಗ್ತಾಯಿತ್ತು ಗೈಸ್ ಫಸ್ಟ್ನೇ ಅವಾಗ. ಅದಕ್ಕೆ ಅದು ಸೇಫ್ ಅಲ್ಲ ಗೈಸ್. ನಾನೇನು ಹೇಳ್ತೀನಿ ಅಂದರೆ ಈ 2 ಬಳಸ್ಕೊಂಡು ಮರ ಹತ್ತೋದು ಸೇಫ್ ಗೈಸ್. ಅದರಿಂದ ನಾವು ಸೇಫಾಗಿರ್ಬೋದು ಮತ್ತು ಸ್ಪೀಡಾಗಿ ಹತ್ಬೋದು ಗೈಸ್. ಯಾರೆಲ್ಲ ಇಲ್ಲಿ ತನಕ ನೋಡಿದ್ದೀರೋ ಅವ್ರಿಗೆ ಧನ್ಯವಾದಗಳು ಗೈಸ್. ಮತ್ತು ಯಾವುದಾದ್ರೂ ನಿಮಗೆ ಎಳ್ನೀರು ಬಗ್ಗೆ ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಆಗಿ ಗೈಸ್. ನಾನು ಬೇರೆ ವೀಡಿಯೋಗಳನ್ನು ಮಾಡ್ತೀನಿ ಅದ್ರ ಬಗ್ಗೆ. ಮತ್ತು ಇಲ್ಲಿ ತನಕ ನೋಡಿ ನಿಮ್ಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗೈಸ್. ಧನ್ಯವಾದಗಳು.